ಸುಬ್ರಹ್ಮಣ್ಯ ನಗರದಲ್ಲಿ ಸ್ಪಾರ್ಕ್ ಮಾನಸಿಕ ಅಧ್ಯಯನ ಕೇಂದ್ರ. ನಗರದ ರಾಜಾಜಿನಗರ ವ್ಯಾಪ್ತಿಗೆ ಬರುವ ಸುಬ್ರಹ್ಮಣ್ಯ ನಗರದಲ್ಲಿ ಸ್ಪಾರ್ಕ್ ಮಾನಸಿಕ ಅಧ್ಯಯನ ಕೇಂದ್ರವನ್ನು ತತ್ವ ಶಾಸ್ತ್ರಜ್ಞರು ಹಾಗೂ ಕೇಂದ್ರ ಮುಖ್ಯಸ್ಥ ರವೀಂದ್ರ ನಾಯಕ್ ಅವರು ಮತ್ತು ಕುಟುಂಬ ಸದಸ್ಯರು ಅಭಿಮಾನಿಗಳ ಸಮ್ಮುಖದಲ್ಲಿ ರಿಬ್ಬನ್ ಕತ್ತರಿಸಿ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಈಗಿನ ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ ಹಲವಾರು ರೋಗಗಳು, ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಚಿಂತನೆಗಳು, ಒತ್ತಡದಿಂದ ಮನುಷ್ಯನ ಬದುಕಿಗೆ ನಾನಾ ರೀತಿ ಬೇಕಾಗುವ ಚಟುವಟಿಕೆ ಮತ್ತು ತರಬೇತಿ ನೀಡುವ ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಕಾರ್ಯಸೂಚಿ ನಿಮ್ಮ ವ್ಯಕ್ತಿತ್ವ ನಿಮ್ಮಿಂದಲೇ ಉಪನಯನ ಕಾರ್ಯಕ್ರಮಗಳು, ಮನುಷ್ಯನ ಮತ್ತು ಜಾಗೃತಿ, ಮನೋನಿಗ್ರಹ, ಅತೀಂದ್ರಿಯ ವಿದ್ಯಮಾನಗಳು, ಕನಸುಗಳು ಮತ್ತು ಪೂರ್ವ ಜನ್ಮ ಜ್ಞಾನದಲ್ಲೊಂದು ಜ್ಞಾನ ಆತ್ಮಕ್ಕೆ ನೆಮ್ಮದಿ ನೀಡುತ್ತದೆ ಎಂದು ಕೇಂದ್ರದ ಮುಖ್ಯಸ್ಥ ರವೀಂದ್ರ ನಾಯಕ್ ಮಾಧ್ಯಮದವರ ಜೊತೆ ತಮ್ಮ ಅನುಭವ ಹಂಚಿಕೊಂಡರು. ಇದೇ ವೇಳೆ ಮೀನಾಕ್ಷಿ ಆರ್ ನಾಯಕ್, ಲತಾ ಸತೀಶ್ ಸೇರಿದಂತೆ ಮುಂತಾದವರು ಈ ಕೇಂದ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಂಸ್ಥೆಯನ್ನು ಈ ರಾಜಾಜಿನಗರದಲ್ಲಿ ಇಂದು ನಾಲ್ಕನೇ ತಿಂಗಳಲ್ಲಿ ಪ್ರಾರಂಭಗೊಂಡಿದ್ದು, ಅದಕ್ಕಾಗಿ ತಾವುಗಳೆಲ್ಲರೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ಸುದೀರ್ಘವಾಗಿ ತಮ್ಮ ಒಂದು ಸಲಹೆಗಳನ್ನು ಹಾಗೂ ನಮ್ಮೊಂದಿಗೆ ಚರ್ಚಿಸಿ ಈ ಒಂದು ಸಂಸ್ಥೆ ಮುಂದೆ ಬೆಳವಣಿಗೆಯನ್ನು ಕಾಣಬಹುದಾದ ದಿಕ್ಕು ದೆಸೆಗಳ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಈಗ ಪ್ರಸ್ತುತ ಈ ಸಂಸ್ಥೆಯನ್ನು ಹುಟ್ಟುಹಾಕಲು ಪ್ರಮುಖ ಕಾರಣಗಳು ಏನು ಅಂದರೆ, ಮೊದಲನೇದಾಗಿ ಮನುಷ್ಯನಲ್ಲಿ ಬದುಕಿನಲ್ಲಿ ಹೋರಾಟದ ಹಲವಾರು ಏರಿಳಿತಗಳನ್ನು, ಅವರ ಮಾನಸಿಕ ಸ್ಥಿತಿಯನ್ನು ಒಂದು ಪ್ರಬುದ್ಧತೆಯತ್ತ ತೆಗೆದುಕೊಂಡು ಹೋಗಲು ಪ್ರಮುಖ ಅಂಶಗಳನ್ನು ಒಳಗೊಂಡಂಥ ಈ ಸ್ಪಾರ್ಕ್ ಮಾನಸಿಕ ಅಧ್ಯಯನ ಕೇಂದ್ರವು ಅತ್ಯಂತ ವಿಭಿನ್ನ ಮಟ್ಟದಿಂದ ಕೆಲಸವನ್ನು ಮಾಡಿದರೂ ಕೂಡ ಮನುಷ್ಯನ ಏಕಾಗ್ರತೆಯನ್ನು ಸರಿಪಡಿಸುವಲ್ಲಿ ಹಾಗಲು ಅವನು ಬೌದ್ಧಿಕ ಮಟ್ಟವನ್ನು ಉನ್ನತೀಕರಿಸಬಹುದಾದ ಹಲವಾರು ಧ್ಯೇಯೋದ್ದೇಶಗಳೊಂದಿಗೆ ಇಂದು ಕಾರ್ಯಕ್ರಮ ಉದ್ಘಾಟನೆಗೊಂಡಿರುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಹಾಗೂ ಆಧ್ಯಾತ್ಮಿಕತೆ ನೆಲೆಗಳನ್ನು ಪ್ರಸ್ತುತವಾಗಿ ಮೊದಲನೇದಾಗಿ ಆಧ್ಯಾತ್ಮಿಕ ನೆಲೆಗಟ್ಟುಗಳು ಹಾಗೂ ಮಾನಸಿಕ ಸ್ಥಿರತೆ, ಪ್ರಬುದ್ಧತೆ ಇವುಗಳಿಂದ ಕ್ರೋಢೀಕೃತಗೊಂಡ ಒಂದು ಪ್ರಬುದ್ಧತೆಯನ್ನು ಸಾರುವಂಥ ಒಂದು ವೈಚಾರಿಕತೆಯನ್ನು ಹೊಂದಿರುವಂಥ ಸ್ಪಾರ್ಕ್ ಮಾನಸಿಕ ಅಧ್ಯಯನ ಕೇಂದ್ರದ ಪ್ರಮುಖ ಒಂದು ಈ ಕಾರ್ಯೋದ್ದೇಶವನ್ನು ಹೊಂದಿದೆ. ಹಾಗೂ ಎರಡನೆಯದಾಗಿ ಮನುಷ್ಯನಿಗೆ ಅಥವಾ ಎಲ್ಲರಿಗೂ ಅಗತ್ಯವಾದಂಥ ಮನೋರಂಜನೆಯನ್ನು ಒಳಗೊಂಡಿರುವಂಥ ಹಲವಾರು ಕಾರ್ಯಕ್ರಮಗಳು ಈ ಒಂದು ಸಂಸ್ಥೆಯಿಂದ ಕಾರ್ಯಕ್ರಮಗಳು ಇನ್ನು ಮುಂದೆ ಪ್ರತಿ ಹಂತವಾಗಿ ಬಿತ್ತರಗೊಳ್ತಾನೆ ಇರುತ್ತೆ. ತದನಂತರದಲ್ಲಿ ಮಾನಸಿಕ ಏಳಿಗೆಯನ್ನು ಹಾಗೂ ಆತನ ಪ್ರಗತಿಗೆ ಪ್ರಬುದ್ಧವಾಗಿರುವಂಥ ಒಂದು ಸ್ತಬ್ಧ ಚಿತ್ರಣದ ಮೂಲಕ ಎಲ್ಲರಿಗೂ ಮುಟ್ಟುವಂತೆ ಚಿತ್ರ ಮಾಧ್ಯಮದ ಮುಖಾಂತರವೂ ಕೂಡ ಯೂಟ್ಯೂಬ್ ಚಾನೆಲ್ಗಳನ್ನು ಪಡೆ. ಮೀನಾಕ್ಷಿ ಆರ್ ನಾಯಕ್ ಇವರು ಇದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ನನಗೇನೂ ಐಡಿಯಾ ಇಲ್ಲ. ಬಟ್ ನಾನು ಅವ್ರು ಏನೇ ಮಾಡಿದ್ರು ಮುಂದಕ್ಕೆ ಪೂರ್ತಿ ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಅಂತ ಬಯಸ್ತೀನಿ. ಎಲ್ರಿಗೂ ನಮಸ್ತೆ. ನಾನು ಲತಾ ಸತೀಶ್ ಅಂತೇಳಿ. ಸರ್ ಏನಿದೆ ಮಾನಸಿಕ ಅಧ್ಯಯನ ಕೇಂದ್ರ ಸ್ಪಾರ್ಕ್ ಅಂತ ಏನು ಪ್ರಾರಂಭ ಮಾಡಿದ್ದಾರೆ, ಅದು ಎಲ್ಲರಿಗೂ ಈಗಿನ ಮಾನಸಿಕ ಸ್ಥಿತಿಯಲ್ಲಿ ಒತ್ತಡದ ಏನು ಬದುಕ್ತಾ ಇದ್ದಾರೆ ಪ್ರತಿಯೊಬ್ಬರಿರ್ಬೋದು, ಚಿಕ್ಕ ಮಕ್ಕಳು, ದೊಡ್ಡವರು, ವಯೋಮಿತಿಯ ಭೇದ ಇಲ್ಲ, ಲಿಂಗಭೇದವೂ ಇಲ್ಲ, ಎಲ್ಲರೂ ಮಾನಸಿಕ ಒತ್ತಡ ಅನುಭವಿಸ್ತಾನೆ ಇದ್ದಾರೆ. ಅವರೆಲ್ಲರೂ ಒತ್ತಡ ನಿವಾರಣೆಗೋಸ್ಕರ ಸ್ಪಾರ್ಕ್ ಅಧ್ಯಯನ ಸಂಸ್ಥೆ ಏನಿದೆ ಅದು ಸರ್ಗಳು ಏನು ಪ್ರಕಟಣೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತರಬೇತಿಗಳನ್ನು ತಾವು ಅವಶ್ಯವಾಗಿ ಅಟೆಂಡ್ ಮಾಡಿ ಎಲ್ಲರೂ ಅದರ ಉಪಯೋಗನೂ ಪಡ್ಕೊಳ್ಳಿ. ಹಾಗೆ ಏನಿದೆ ಮನೋರಂಜನೆ ಕಾರ್ಯಕ್ರಮಗಳಿದೆ ಅದಕ್ಕೂ ತಾವೆಲ್ಲರೂ ಭಾಗಿಯಾಗಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಎಲ್ಲರೂ ಜನ ಬಂದ್ರೆ ಯಶಸ್ವಿಯಾಗೋದು. ಹಾಗಾಗಿ ತಾವೆಲ್ಲರೂ ಆಗಮಿಸಬೇಕು ಅಂತೇಳಿ ಕೊಡ್ಕೊಳ್ತೀನಿ. ಧನ್ಯವಾದ. ಲತಾ ಸತೀಶ. ನೀವೇ ಓಕೆ. ಇದು ಸೈಕಾಲಜಿ ಆ್ಯಂಡ್ ರಿಸರ್ಚ್ ಸೆಂಟರ್ ಸ್ಪಾರ್ಕ್ ಲೈಫ್ ಲೈನ್ ಅಂತ ಸ್ಟಾರ್ಟ್ ಮಾಡಿರೋದು. ಸೊ ಇದರಲ್ಲಿ ಎರಡು ಮಾಡೋಕ್ಕೆ ಇದು ಮಾಡ್ತಾಯಿದ್ದಾರೆ ಪರ್ಪಸ್. ಎರಡು ತಿಂಗಳಿಂದ ತುಂಬ ಶ್ರಮ ಎಲ್ಲ ಹಾಕಿ ಇಲ್ಲಿ ಬರ್ತಾಯಿದ್ದಾರೆ. ಅಂದರೆ ಏನೇ ಥಿಂಕ್ ಮಾಡಿದ್ರು ಇದ್ರ ಸೆಂಟರ್ ಬಗ್ಗೆನೇ, ನಾನೇನೋ ಬೇರೆ ಕಾನ್ವರ್ಸೇಷನ್ ಮಾಡೋಕ್ಕೋದ್ರೂ ಇದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಸೊ ಆ ಪೇಂಟಿಂಗ್ ಮೊನ್ನೆ ಮಾಡಿದ್ವಿ, ಅಲ್ಲಿರೋ ಪೇಂಟಿಂಗ್ ಎಲ್ಲೋಗಿದೆ ಅಂತ ನಮ್ಮ ತಂಗಿ ಕೇಳ್ತಾಯಿದ್ದೆ. ಮನೇಲಿ ಇರಲಿಲ್ಲ, ಇನ್ನೆಲ್ಲಿರುತ್ತೆ ಅಲ್ಲೇ ಇಟ್ಟಿರ್ತಾರೆ, ಬೇಕಾದರೆ 100% ಹೇಳ್ತೀನಿ. ಸೊ ಇಲ್ಲೇ ಪೇಂಟಿಂಗ್ ತಂದೆಲ್ಲ ಇಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸ್ಪಾರ್ಕ್ ಮಾನಸಿಕ ಅಧ್ಯಯನ ಕೇಂದ್ರ ವ್ಯವಸ್ಥಾಪಕರು, ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369